Hello everyone. Fifth sem BCom syllabus Income Tax 1 for the assessment year 2020-21, Chapter 4 Income from Salary, presented by Dr. Pramila KS. Today, let us discuss encashment of leave salary under section 10, subsection 10AA. Encashment of leave salary. First of all, ಅರ್ನ್ಡ್ ಲೀವ್ ಅಂದರೆ ಏನು ಅಂತ ತಿಳ್ಕೋಬೇಕು. ಲೀವಲ್ಲಿ ಸುಮಾರು ವಿಧವಾದ ಲೀವ್ಗಳಿದೆ. ಫಸ್ಟ್ ಒನ್ ಕ್ಯಾಶುಯಲ್ ಲೀವ್, ನೆಕ್ಸ್ಟ್ ರಿಸರ್ವ್ಡ್ ಹಾಲಿಡೇ RH ಅಂತ ಇರುತ್ತೆ. ಆಮೇಲೆ ಆಫ್ ಲೀವ್ ಅಂತ ಇರುತ್ತೆ, ಅದು ಕೆಲವ್ರಿಗೆ ಮಾತ್ರ, ಎಲ್ರಿಗೂ ಇರಲ್ಲ. ಆಮೇಲೆ ಅರ್ನ್ಡ್ ಲೀವ್ ಅಂತ ಇರುತ್ತೆ. ಸೊ ಈ ಕ್ಯಾಶುಯಲ್ ಲೀವ್ ಯೂಶಲ್ ಆಗಿ 1 ಇಯರ್ಗೆ 15 ಕ್ಯಾಶುಯಲ್ ಲೀವ್ ಕೊಡ್ತಾರೆ. ಆ 15 ಕ್ಯಾಶುಯಲ್ ಲೀವಲ್ಲಿ ಅಂದರೆ ಜನವರಿಯಿಂದ ಡಿಸೆಂಬರ್ವರೆಗೆ 15 ಇರುತ್ತೆ. ಯಾವಾಗ ಅಗತ್ಯ ಬೀಳುತ್ತೋ ಆವಾಗ ಪರ್ಮಿಷನ್ ತೊಗೊತಾರೆ. ಬೈ ಚಾನ್ಸ್ ತೊಗೊಂಡಿಲ್ಲ ಅಂತ ತಿಳ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಮೇ ಬಿ ಒಂದು ವರ್ಷದಲ್ಲಿ 10 ತೊಗೊಂಡಿದ್ದಾರೆ, ಇನ್ನು 5 ಉಳ್ಕೊಂಡಿದೆ. 5 ಡಿಸೆಂಬರ್ ಒಳಗಡೆ ತೊಗೊಂಡಿಲ್ಲ ಅಂದರೆ 5ಕ್ಕೆ ನನಗೆ 5 ದಿನ ಕೆಲಸ ಮಾಡಿದ್ದೀನಿ, ನನಗೆ ದುಡ್ಡು ಕಟ್ಕೊಡಿ ಅಂತ ಕೇಳೋಕ್ಕಾಗಲ್ಲ. ಅಥವಾ ನೆಕ್ಸ್ಟ್ ಇಯರ್ ಕ್ಯಾರಿ ಮಾಡ್ಕೋತೀನಿ, ನೆಕ್ಸ್ಟ್ ಇಯರ್ 15ರ ಜೊತೆಗೆ ಇದನ್ನು ಆ್ಯಡ್ ಮಾಡ್ಕೋತೀನಿ ಅಂತ ಕೇಳೋಕ್ಕಾಗಲ್ಲ. ಲ್ಯಾಪ್ಸ್ ಆಗುತ್ತೆ. ಇನ್ನು 5 ಉಳ್ಕೊಂಡಿರೋದು ಏನಿರುತ್ತೆ ಅದು ಲ್ಯಾಪ್ಸ್ ಆಗುತ್ತೆ. ಸೊ ಅದು ಕ್ಯಾಶುಯಲ್ ಲೀವ್ ಇರುವಂಥ ರೂಲ್. ನೆಕ್ಸ್ಟ್ RH, ರಿಸರ್ವ್ ಹಾಲಿಡೇ. ರಿಸರ್ವ್ಡ್ ಹಾಲಿಡೇನ ಯಾವಾಗಂದ್ರೆ ಅವಾಗ ತೊಗೊಳಕ್ಕೆ ಬರಲ್ಲ. ವರ್ಷಕ್ಕೆ ಅಂತ 2 ಮಾತ್ರ ಇರುತ್ತೆ. ಆ 2 ಕ್ಯಾಲೆಂಡ್ರಲ್ಲಿ ಯೂಶಲಾಗಿ RH ಅಲೌಡ್ ಅಂತಲೇ ಇರುತ್ತೆ. ಬೇರೆ ಕಲರ್ ಸ್ವಲ್ಪ ಬೇರೆ ಚೇಂಜ್ ಆಗಿರುತ್ತೆ, ಅದು RHಗೆ. ಓಕೆ, ಗ್ರೀನ್ ಕಲರಲ್ಲಿ ಅಥವಾ ಬೇರೆ ಸ್ವಲ್ಪ ಕಲರ್ ಚೇಂಜ್ ಮಾಡಿರ್ತಾರೆ. ಸೊ ಅದು ಯಾವಾಗ ಕೊಟ್ಟಿರ್ತಾರೆ ಅಂದರೆ ಯಾವುದಾದ್ರೂ ಒಂದು ಹಬ್ಬಗಳಿಗೆ ಅಂತಲೇ ಕೊಟ್ಟಿರ್ತಾರೆ. ಮೀಸಲಿರುತ್ತೆ ಅದು. ಯಾವುದಾದ್ರೂ ಹಬ್ಬದಲ್ಲಿ ಮಾತ್ರ RH ತೊಗೊಳ್ಳೋ ಥರ ಇರುತ್ತೆ. ಸೊ RH ಇರಬೇಕಂದ್ರೆ ಮಾತ್ರನೇ RH ಕ್ಲೇಮ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಅದು ಅಷ್ಟೇ, ತೊಗೊಂಡಿಲ್ಲ ಅಂತಂದರೆ ಲ್ಯಾಪ್ಸ್ ಆಗುತ್ತೆ, ದುಡ್ಡನ್ನು ಕ್ಲೇಮ್ ಮಾಡೋಕ್ಕಾಗಲ್ಲ, ಮುಂದಕ್ಕೆ ಅದನ್ನು ಕ್ಯಾರಿ ಫಾರ್ವರ್ಡು ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ಅರ್ನ್ಡ್ ಲೀವ್. ಈ ಅರ್ನ್ಡ್ ಲೀವ್ ಅಂತಂದರೆ ಲೀವ್ ತೊಗೊಂಡ್ರೆ ಲೀವು, ಇಲ್ಲಾಂದರೆ ಅರ್ನಿಂಗ್. ಅರ್ನ್ಡ್ ಲೀವ್ ಅಲ್ಲೇ ನೋಡಿ ಮೀನಿಂಗಲ್ಲಿದೆ. ಅರ್ನ್ಡ್ ಲೀವ್ ಅಂದರೆ ತೊಗೊಂಡ್ರೆ ಒಂದು ಲೀವ್, ಅಥವಾ ಯು ಕ್ಯಾನ್ ಅರ್ನ್ ದಟ್ ಲೀವ್. ಆ ರಜಾ ದಿನದಲ್ಲಿ ನೀವು ದುಡ್ಕೊಬಹುದು. ಓಕೆ, ಸೊ ಈ ಅರ್ನ್ ಲೀವನ್ನು ಯೂಶಲ್ ಆಗಿ ಒಂದು ವರ್ಷಕ್ಕೆ ಅಂದರೆ ಡಿಪೆಂಡ್ಸ್, ಕೆಲವ್ರಿಗೆ 10 ಇರುತ್ತೆ, ಕೆಲವ್ರಿಗೆ 30 ಇರುತ್ತೆ. 10 ಅಂತಲೇ ತೊಗೊಳ್ಳೋಣ. ಈಗ ಒಂದು ವರ್ಷಕ್ಕೆ 10 ಕೊಡ್ತಾರೆ ಅಂದ್ಕೊಳ್ಳಿ. ಇವಾಗ 10ಅಲ್ಲಿ 5 ಬಳಸ್ಕೊಂಡ್ಬಿಟ್ಟು ಇನ್ನು 5 ಉಳ್ಕೊಂಡೆ, ಈ 5ನ್ನ ಕ್ಯಾರಿ ಮಾಡ್ಬೋದು. ಓಕೆ, ಅಥವಾ ಒಂದು 15 ಅಥವಾ 30 ಆದಮೇಲೆ ದುಡ್ಡನ್ನು ಇನ್ಕ್ಯಾಶು ಮಾಡ್ಕೊಬೋದು. ಇವಾಗ ದುಡ್ಡಿನ ಅಗತ್ಯ ಇದೆ, ನಮ್ಮ ಹತ್ರ ಇರುವಂಥ ಲೀವ್ ಸ್ಯಾಲ್ರಿನ ಸರೆಂಡರ್ ಮಾಡಿ ದುಡ್ಡನ್ನು ತೊಗೋಬೋದು. ಆವಾಗ ಸ್ಯಾಲ್ರಿ ಕೊಟ್ಬಿಡ್ತಾರೆ. ನಂತರ 30 ಇಯರ್ಲಿದೆ, ನನಗೊಂದು ತಿಂಗಳು ಸ್ಯಾಲ್ರಿ ಕೊಡಿ ಅಂತ ಕೇಳಿ ತೊಗೋಬೋದು. ಓಕೆನಾ, ದಟ್ ಈಸ್ ಅರ್ನ್ಡ್ ಲೀವ್. ಸೊ ಈ ಅರ್ನ್ಡ್ ಲೀವನ್ನು ಯಾವಾಗ ಏನಂತ ಯಾವಾಗ ಟ್ಯಾಕ್ಸ್ ಮಾಡ್ತೀವಿ ನೋಡೋಣ. ಫಸ್ಟ್ ಲೆಟ್ ಅಸ್ ಸಿ ದ ಮೀನಿಂಗ್. ಎನ್ಕ್ಯಾಶ್ಮೆಂಟ್ ಆಫ್ ಲೀವ್ ಬೈ ಸರೆಂಡರಿಂಗ್ ಅರ್ನ್ಡ್ ಲೀವ್ ಸ್ಟ್ಯಾಂಡಿಂಗ್ ಟು ದ ಎಂಪ್ಲಾಯೀಸ್ ಕ್ರೆಡಿಟ್ ಇಸ್ ನೋನ್ ಆಸ್ ಎನ್ಕ್ಯಾಶ್ಮೆಂಟ್ ಆಫ್ ಲೀವ್ ಸ್ಯಾಲರಿ. ಲೀವ್ ಸ್ಯಾಲರಿನ ಎನ್ಕ್ಯಾಶ್ ಮಾಡ್ಕೊತಾ ಇದ್ದೀವಿ. ಏನು, ನಮ್ಮಲ್ಲಿರುವಂಥ ಲೀವನ್ನು ಸರೆಂಡರ್ ಮಾಡಿ, ನಮ್ಮ ಕ್ರೆಡಿಟಲ್ಲಿ ಇರುವಂಥ ಲೀವನ್ನು ಸರೆಂಡರ್ ಮಾಡಿ ಎನ್ಕ್ಯಾಶ್ ಮಾಡ್ಕೊಳ್ಳೋದನ್ನು ಎನ್ಕ್ಯಾಶ್ಮೆಂಟ್ ಆಫ್ ಲೀವ್ ಸ್ಯಾಲರಿ ಅಂತ ಹೇಳ್ತೀವಿ. ನೆಕ್ಸ್ಟ್ ವಿ ವಿಲ್ ಸಿ ದ ಟ್ಯಾಕ್ಸ್ ಟ್ರೀಟ್ಮೆಂಟ್. ಇದನ್ನು ಹೆಂಗೆ ಟ್ಯಾಕ್ಸ್ ಮಾಡ್ತೀವಿ ಲೀವ್ ಎನ್ಕ್ಯಾಶ್ಮೆಂಟ್ ಆಗಿರೋದನ್ನು. ಫಸ್ಟ್ ಯಾರು ಮಾಡ್ತಿದ್ದಾರೆ ಅಂತ ನೋಡ್ಕೋಬೇಕು. ಫಸ್ಟ್ ನೋಡಿ, ಲೀವ್ ಸ್ಯಾಲರಿ ರಿಸೀವ್ಡ್ ಡ್ಯೂರಿಂಗ್ ಸರ್ವಿಸ್ ಪೀರಿಯಡ್ by government or non-government employee is fully taxable. ಗೌರ್ಮೆಂಟ್ ಎಂಪ್ಲಾಯ್ ಇರ್ಬೋದು ಅಥವಾ ನಾನ್ ಗೌರ್ಮೆಂಟ್ ಎಂಪ್ಲಾಯ್ ಇರ್ಬೋದು, ಯಾರೇ ಆಗಿದ್ರು ಸರ್ವಿಸ್ ಪೀರಿಯಡಲ್ಲಿ ಲೀವ್ ಸ್ಯಾಲರಿನ ಎನ್ಕ್ಯಾಶ್ ಮಾಡಿಕೊಂಡ್ರೆ ಆ ಲೀವ್ ಸ್ಯಾಲರಿ ಎನ್ಕ್ಯಾಶ್ ಮಾಡ್ಕೊಂಡಿರೋದಕ್ಕೆ ಟ್ಯಾಕ್ಸ್ ಕಟ್ಟಬೇಕು. ಫುಲ್ಲಿ ಟ್ಯಾಕ್ಸಬಲ್. ಸೆಕೆಂಡ್ ಒನ್, ಲೀವ್ ಸ್ಯಾಲರಿ ರಿಸೀವ್ಡ್ ಬೈ ಗವರ್ಮೆಂಟ್ ಎಂಪ್ಲಾಯಿ ಅಟ್ ದ ಟೈಮ್ ಆಫ್ ರಿಟೈರ್ಮೆಂಟ್ ಈಸ್ ನಾಟ್ ಟ್ಯಾಕ್ಸಬಲ್. ಈಗ ಸರ್ವಿಸ್ ಪೀರಿಯಡ್ ಆದರೆ ಗೌರ್ಮೆಂಟ್ ಎಂಪ್ಲಾಯಿ ಇರಲಿ ನಾನ್ ಗೌರ್ಮೆಂಟ್ ಇದ್ರೂ ಟ್ಯಾಕ್ಸ್ ಮಾಡ್ತೀವಿ ಅಲ್ವಾ. ಸೊ ಆಫ್ಟರ್ ರಿಟೈರ್ಮೆಂಟ್ ಆದಾಗ ಅಲ್ಲಿ ನಾವು ನೋಡಬೇಕು, ಆಫ್ಟರ್ ರಿಟೈರ್ಮೆಂಟ್ ಆದಾಗ ವೆದರ್ ಗೌರ್ಮೆಂಟ್ ಎಂಪ್ಲಾಯಿನ ನಾನ್ ಗೌರ್ಮೆಂಟ್ ಎಂಪ್ಲಾಯಿನ. ಗೌರ್ಮೆಂಟ್ ಎಂಪ್ಲಾಯಿ ಆಗಿದ್ದರೆ ಆಫ್ಟರ್ ರಿಟೈರ್ಮೆಂಟ್ ಲೀವ್ ಸ್ಯಾಲರಿ ಎನ್ಕ್ಯಾಶ್ ಮಾಡ್ತಿದ್ರೆ ಇಟ್ ಈಸ್ ನಾಟ್ ಟ್ಯಾಕ್ಸಬಲ್, ಟ್ಯಾಕ್ಸ್ ಫ್ರೀ, ಫುಲ್ಲಿ ಟ್ಯಾಕ್ಸ್ ಫ್ರೀ. ಅದೇ ನಾನ್ ಗವರ್ಮೆಂಟ್ ಎಂಪ್ಲಾಯಿ ಆದರೆ ಲೀವ್ ಸ್ಯಾಲರಿ ರಿಸೀವ್ಡ್ ಬೈ ಎ ನಾನ್ ಗವರ್ಮೆಂಟ್ ಎಂಪ್ಲಾಯಿ ಅಟ್ ದ ಟೈಮ್ ಆಫ್ ರಿಟೈರ್ಮೆಂಟ್
ಓಕೆ, ರಿಟೈರ್ಮೆಂಟ್ ಆದಮೇಲೆ ತಗೊಳ್ಳುವಂಥ ಲೀವ್ ಸ್ಯಾಲರಿ. ಆ ರಿಟೈರ್ಮೆಂಟ್ ಆದಾಗ ಫುಲ್ ಕ್ಯಾಲ್ಕುಲೇಟ್ ಮಾಡಿ ಎಷ್ಟು ಉಳಿದಿರೋದೆಲ್ಲ ದುಡ್ಡು ಕೊಟ್ಬಿಡ್ತಾರೆ. ಆವಾಗ ನಾನ್ ಗವರ್ನಮೆಂಟ್ ಎಂಪ್ಲಾಯಿ ಆದರೆ ಟ್ಯಾಕ್ಸ್ ಟ್ರೀಟ್ಮೆಂಟ್ ಹೆಂಗೆ ಅಂತ ನೋಡ್ಕೋಬೇಕು. ಲೀಸ್ಟ್ ಆಫ್ ದ ಫಾಲೋಯಿಂಗ್ ಇಸ್ ಎಕ್ಸಮ್ಟ್ ಫ್ರಮ್ ಟ್ಯಾಕ್ಸ್. ಇದರಲ್ಲಿ ಆ 4 ಕನ್ಸ್ಟ್ರೈಂಟ್ ಇದೆ, 4 ಕಂಡೀಷನ್ಸ್ ಇದೆ. ಈ 4 ಇದರಲ್ಲಿ ಆ 4 ಕಂಡೀಷನಲ್ಲಿ ಯಾವ ಇದರಲ್ಲಿ ಕಡಿಮೆ ದುಡ್ಡು ಬರುತ್ತೋ ಅದನ್ನು ಬಿಟ್ಟು ಮಿಕ್ಕಿದ್ದನ್ನು ಟ್ಯಾಕ್ಸ್ ಮಾಡ್ತೀವಿ. ಅದಷ್ಟು ಮಾತ್ರ ಎಕ್ಸಮ್ಟೆಡ್. ಸೊ ಏನೇನು ಕಂಡೀಷನ್ಸ್ ಫಸ್ಟ್ ನೋಡಿ. ಲೀವ್ ಎನ್ಕ್ಯಾಶ್ಮೆಂಟ್ ಆ್ಯಕ್ಚುಲಿ ರಿಸೀವ್ಡ್. ಫಸ್ಟ್ ಎಷ್ಟು ನೀವು ರಿಸೀವ್ ಮಾಡ್ಕೊಂಡಿರ್ತೀರೋ ಅದು ಎಷ್ಟು ಯಾವ ಥರ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂದರೆ ಸರ್ವಿಸ್ ಪೀರಿಯಡ್ ಮಲ್ಟಿಪ್ಲೈಡ್ ಬೈ ಆ್ಯಕ್ಚುಯಲ್ ಓನ್ ಲೀವ್ ಮೈನಸ್ ಆ್ಯಕ್ಚುಯಲ್ ಓನ್ ಲೀವ್ ಯೂಸ್ಡ್. ಆ್ಯಂಡ್ ಏನಾದರೂ ಅದೇ ನೀವು ಎಷ್ಟು ಲೀವನ್ನು ಬಳಸ್ಕೊಂಡಿರ್ತೀರ ಅದನ್ನು ಕಳೆದುಕೊಂಡು 1 ಇಯರ್ ಆಫ್ ಸರ್ವಿಸ್ ಪೀರಿಯಡ್ಗೆ 1 ತಿಂಗಳು ಅಂತ ತಗೋತಾರೆ. ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ಗೊತ್ತಾಗ್ಬಿಡುತ್ತೆ ಬಿಡಿ. 5 ಮಾರ್ಕ್ ಕ್ವಶನ್ ಇರುತ್ತೆ. ಸೊ ಟು ಕ್ಯಾಲ್ಕುಲೇಟ್ ದಿಸ್ ಸೆಕ್ಷನ್ ಬಿ ನಲ್ಲಿ ಕೇಳ್ತಾರೆ ಇದನ್ನು. ಸೊ ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ಹೆಂಗೆ ಮಾಡೋದು ಅಂತ ಕ್ಲೀನಾಗಿ ಗೊತ್ತಾಗುತ್ತೆ. ಸೆಕೆಂಡ್ ಕಂಡೀಷನ್ ಏನು, ಲೀವ್ ಸ್ಯಾಲರಿ ಆ್ಯಸ್ ಪರ್ ಐ ಟಿ ಲಾ ಪ್ರಕಾರ ಎಷ್ಟು ಲೀವ್ ಸ್ಯಾಲರಿ ಅಂತ. ನೀವು ಆ್ಯಕ್ಚುಲಿ ರಿಸೀವ್ ಮಾಡಿರೋದು ಬೇರೆ ಇರ್ಬೋದು. ಐ ಟಿ ರೂಲ್ ಪ್ರಕಾರ 1 ವರ್ಷ ಫುಲ್ ಸರ್ವೀಸ್ಗೆ 30 ದಿನ ಅಂತ, 1 ತಿಂಗಳು ಅಂತ. ಓಕೆ, ಸೊ ಆ ಥರ ತಗೋತೀವಿ. 1 ಮಂತ್ ಸ್ಯಾಲರಿ ಆರ್ ಆ್ಯಕ್ಚುಯಲ್ ಅರ್ನ್ಡ್ ಲೀವ್ ವಿಚ್ ಎವರ್ ಇಸ್ ಲೆಸ್. ಕೆಲವೊಂದು ಸತಿ ಆ್ಯಕ್ಚುಯಲ್ ಅರ್ನ್ಡ್ ಲೀವೇ ತುಂಬ ಕಡಿಮೆ ಇರುತ್ತೆ ಅಂಥ ಸಮಯದಲ್ಲಿ. ಇಲ್ಲ ಅಂದರೆ 1 ತಿಂಗಳು ಅಂತ ತಗೋತೀವಿ. ಮಲ್ಟಿಪ್ಲೈಡ್ ಬೈ ಸರ್ವಿಸ್ ಪೀರಿಯಡ್ ಮೈನಸ್ ಅರ್ನ್ಡ್ ಲೀವ್ ಯೂಸ್ಡ್ ಮಲ್ಟಿಪ್ಲೈಡ್ ಬೈ ಆವ್ರೇಜ್ ಸ್ಯಾಲರಿ. ಇದು ಪ್ರಾಬ್ಲಮ್ ಮಾಡಬೇಕಾದ್ರೆ ನಿಮಗೆ ಆವ್ರೇಜ್ ಸ್ಯಾಲರಿ ಹೆಂಗೆ ಕ್ಯಾಲ್ಕುಲೇಟ್ ಮಾಡೋದು ಇದೆಲ್ಲ ತೋರಿಸ್ತೀವಿ. ನೆಕ್ಸ್ಟ್ 10 ಮಂತ್ಸ್ ಆವ್ರೇಜ್ ಸ್ಯಾಲರಿ. ಥರ್ಡ್ ಕಂಡೀಷನ್ 10 ತಿಂಗಳ ಆವ್ರೇಜ್ ಸ್ಯಾಲರಿ. ಇದು ಅಷ್ಟೇ ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ಹೇಳ್ತೀನಿ. ಇದೆಲ್ಲ ಇಲ್ಲ ಅಂದ್ರೂ ಲಾಸ್ಟ್ ಕಂಡೀಷನ್ ಮ್ಯಾಕ್ಸಿಮಮ್ ಲಿಮಿಟ್ ಇಸ್ 3 lakhs. ಓಕೆ, ಈ 4ರಲ್ಲಿ ಯಾವುದು ತುಂಬ ಕಡಿಮೆ ಇರುತ್ತೋ ಅದಷ್ಟನ್ನು ಎಕ್ಸಮ್ಟೆಡ್ ಫ್ರಮ್ ಟ್ಯಾಕ್ಸ್ ಅಂದ್ಬಿಟ್ಟು ಮಿಕ್ಕದ್ದನ್ನು ಟ್ಯಾಕ್ಸ್ ಮಾಡ್ತೀವಿ. ಯಾರಿಗೆ? ಓನ್ಲಿ ಫಾರ್ ನಾನ್ ಗವರ್ನಮೆಂಟ್ ಎಂಪ್ಲಾಯಿ. ಓಕೆ, ನೆಕ್ಸ್ಟ್ ಇನ್ನು ಪ್ರಾಬ್ಲಮ್ ಮಾಡಬೇಕಂದ್ರೆ ಯು ವಿಲ್ ಅಂಡರ್ಸ್ಟ್ಯಾಂಡ್ ಹೌ ಟು ಕ್ಯಾಲ್ಕುಲೇಟ್ ದಿಸ್. ಬಟ್ ಕೆಲವೊಂದು ಇಂಪಾರ್ಟೆಂಟ್ ನೋಟ್ಸ್ ನೋಡ್ಕೊಳ್ಳಿ, ಪ್ರಾಬ್ಲಮ್ ಮಾಡಬೇಕಂದ್ರೆ ಯೂಸ್ ಆಗುತ್ತೆ ಇದು. ಆವರೇಜ್ ಸ್ಯಾಲರಿ ಮೀನ್ಸ್ ದ ಟೋಟಲ್ ಆಫ್ ಬೇಸಿಕ್ ಸ್ಯಾಲರಿ, ಡಿಯಾನರ್ಸ್ ಪೇ, ಡಿಯಾನರ್ಸ್ ಅಲೋಯನ್ಸ್ ಅಲ್ಲಿ ಫುಲ್ ತೊಗೊಳಕ್ಕೆ ಹೋಗಲ್ಲ. ಇಫ್ ಇಟ್ ಎಂಟರ್ಸ್ ಇಂಟು ರಿಟೈರ್ಮೆಂಟ್ ಬೆನಿಫಿಟ್ ಇದ್ದರೆ ಮಾತ್ರ ತಗೋಬೇಕು, ಇಲ್ಲಾಂದರೆ ಇಲ್ಲ. ಆ್ಯಂಡ್ ದೆನ್ ಕಮಿಷನ್ನು ಅಷ್ಟೇ. ಇಫ್ ಇಟ್ ಈಸ್ ಬೇಸ್ಡ್ ಆನ್ ಫಿಕ್ಸ್ಡ್ ಪರ್ಸೆಂಟೇಜ್ ಆಫ್ ಟರ್ನ್ ಓವರ್ ಅಚೀವ್ಡ್ ಬೈ ದಿ ಎಂಪ್ಲಾಯಿ. ಸುಮ್ಮನೆ ಕಮಿಷನ್ ಅಂತ ಕೊಟ್ಟರೆ ತಗೊಳ್ಳಲ್ಲ, ಅಥವಾ ಕಮಿಷನ್ ಆನ್ ಪರ್ಚೇಸ್ ಅಂತ ಕೊಟ್ಟರು ತಗೊಳ್ಳಲ್ಲ. ಕಮಿಷನ್ ಮಸ್ಟ್ ಬಿ ಆನ್ ಟರ್ನ್ ಓವರ್, ದ್ಯಾಟ್ಸ್ ಟು ಸಮ್ ಫಿಕ್ಸ್ಡ್ ಪರ್ಸೆಂಟೇಜ್. ಓಕೆ, ಆವಾಗ ಅದನ್ನು ತೊಗೊತೀವಿ. ಇದು 4 ತೊಗೊಂಡು 10 ಮಂತ್ಸಿಗೆ ಡಿವೈಡೆಡ್ ಬೈ 10 ಮಾಡಿದ್ರೆ ಆವ್ರೇಜ್ 10 ಮಂತ್ ಸ್ಯಾಲ್ರಿ ಬರುತ್ತೆ. ಓಕೆ, ಸೆಕೆಂಡ್ ನೋಟ್, ಟು ಫೈಂಡ್ ಔಟ್ ದ ಡ್ಯೂರೇಷನ್ ಆಫ್ ಸರ್ವಿಸ್ ಪೀರಿಯಡ್ fraction of the year shall be ignored. ಫಾರ್ ಎಕ್ಸಾಂಪಲ್ 15 years ಮಾಡಿ ಫುಲ್ ಕಂಪ್ಲೀಟೆಡ್ ಇಯರ್ಸ್ ಮಾತ್ರ ಇಲ್ಲಿ ತಗೋತೀವಿ, ಫ್ರ್ಯಾಕ್ಷನನ್ನು ತೊಗೊಳಕ್ಕೆ ಹೋಗಲ್ಲ. 15 years ಮಾಡಿ 3 months ಎಕ್ಸ್ಟ್ರಾ ಮಾಡಿದ್ದಾರೆ ಅದನ್ನೆಲ್ಲ ತೊಗೊಳಕ್ಕೆ ಹೋಗಲ್ಲ. ಫ್ರ್ಯಾಕ್ಷನ್ ಇಸ್ ನಾಟ್ ಕನ್ಸಿಡರ್ಡ್. ನೆಕ್ಸ್ಟ್, ಇಫ್ ಎಂಪ್ಲಾಯಿ ರಿಸೀವ್ಸ್ ಲೀವ್ ಸ್ಯಾಲರಿ ಫ್ರಮ್ 2 or more employers in the same year, the maximum limit of 3 lakhs shall be reduced by the amount of leave salary exempted earlier. ಇವಾಗ 2 ಕಡೆಯಿಂದ ಅಥವಾ 3 ಕಡೆಯಿಂದ ಸ್ಯಾಲರಿ ರಿಸೀವ್ ಮಾಡಿದ್ರು ಅಂತ ತಿಳ್ಕೊಳ್ಳಿ. ಓಕೆ, ರಿಟೈರ್ಮೆಂಟ್ ಏಜ್ ಸೇಮ್ ಇರುತ್ತೆ, 60ಗೆ ಎಲ್ಲ ಕಡೆ ರಿಟೈರ್ ಆಗ್ತಾರೆ. ಸೊ ಅಲ್ಲೇನಾಗುತ್ತೆ, ಇವಾಗ 2 ಕಡೆ ಕೆಲಸ ಮಾಡ್ತಿದ್ದಾರೆ. ಒಂದು ಕಡೆ ಆಲ್ರೆಡಿ ತೊಗೊಂಡಿದ್ದಾರೆ, ಅಲ್ಲಿ ಆಲ್ರೆಡಿ 1 lakh ಎಕ್ಸಮ್ಟ್ ಆಗಿಬಿಟ್ಟಿದೆ ಅಂತ ತಿಳ್ಕೊಳ್ಳಿ. ಸೊ ಇವಾಗ ನೆಕ್ಸ್ಟ್ ಇವ್ರಿಗೆ ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ಎಕ್ಸಮ್ಷನ್ ಲಿಮಿಟ್ ಕಡಿಮೆ ಆಗುತ್ತೆ. 2 lakhs ತೊಗೊಂಡಿರ್ತೀವಿ. ಓಕೆ, ಸೊ ಇದು ಅಷ್ಟೇ ಪರ್ಫೆಕ್ಟಾಗಿ ನಿಮಗೆ ಗೊತ್ತಾಗಬೇಕು ಅಂದರೆ ಪ್ರಾಬ್ಲಮ್ಸ್ ಮಾಡಬೇಕಂದ್ರೆ ಗೊತ್ತಾಗುತ್ತೆ. ನೆಕ್ಸ್ಟ್, ಲೀವ್ ಸ್ಯಾಲರಿ ಪೇಯ್ಡ್ ಟು ಲೀಗಲ್ ಹೇರ್ಸ್ ಆಫ್ ದಿ ಡಿಸೀಸ್ಡ್ ಎಂಪ್ಲಾಯೀಸ್ ಫುಲ್ಲಿ ಎಕ್ಸಮ್ಟ್ ಫ್ರಮ್ ಟ್ಯಾಕ್ಸ್. ಲೀಗಲ್ ಹೇರ್ಸ್ಗೆ ಇವರು ಎಂಪ್ಲಾಯಿ ಏನಾದರೂ ಸತ್ತೋಗಿ ಆ ಲೀಗಲ್ ಹೇರ್ಸ್ಗೆ ಏನಾದರೂ ಇದನ್ನು ಲೀವ್ ಸ್ಯಾಲರಿ ಎನ್ಕ್ಯಾಶ್ಮೆಂಟ್ ಕೊಡ್ತಾ ಇದ್ದಾಗ ಆವಾಗ ಅಲ್ಲಿ ಟ್ಯಾಕ್ಸ್ ಮಾಡೋಕ್ಕೆ ಹೋಗಲ್ಲ. ನೆಕ್ಸ್ಟ್, if total earned leave minus leave availed is negative, okay, then it must be taken as nil. ಇದು ಅಷ್ಟೇ ಪ್ರಾಬ್ಲಮ್ ಮಾಡಬೇಕಂದ್ರೆ ನಿಮ್ಗೆ ಗೊತ್ತಾಗುತ್ತೆ. ಯಾಕಂದರೆ ಯೂಶಲ್ ಆಗಿ ಯಾವುದೇ ಫಿಗರ್ ಮೈನಸಲ್ಲಿ ನಾವು ತೊಗೊಳಕ್ಕೆ ಹೋಗಲ್ಲ. ಸೊ ಟೋಟಲ್ ಅರ್ನ್ಡ್ ಲೀವ್ ಎಷ್ಟಿದೆ,
ನಾವು ಲೀವ್ ಎಷ್ಟು ತೊಗೊಂಡು ಕೆಲವೊಂದು ಸತಿ ಏನಾಗುತ್ತೆ ಅರ್ನ್ಡ್ ಲೀವ್ ಬಂದ್ಬಿಟ್ಟು ನಮಗೆ 10 ಇರುತ್ತೆ, ನಾವು ಈಗಾಗಲೇ 12 ತೊಗೊಂಡಿದ್ದೀವಿ. ಸೊ ಇಲ್ಲಿ ಮೈನಸ್ ತೊಗೊಳಕ್ಕೆ ಹೋಗಲ್ಲ. ಓಕೆ, ಸೊ ಅವಾಗ ನೆಗೆಟಿವ್ ನಿಲ್ ಆಗುತ್ತೆ ಅಷ್ಟೇ. ಸೊ ಪ್ರಾಬ್ಲಮ್ ಮಾಡಬೇಕಂದ್ರೆ ಯು ವಿಲ್ ಅಂಡರ್ಸ್ಟ್ಯಾಂಡ್ ಬೆಟರ್. ಓಕೆ, ಸೊ ಥ್ಯಾಂಕ್ ಯು.